ಹಾಯ್. ಎಲ್ರಿಗೂ ಒಂದು ದೊಡ್ಡ ಪ್ರಶ್ನೆ ಏನಂತಂದರೆ, ಈ ಸಿ ಟಿ ಮೊದಲಾಗುತ್ತೋ ಏನು ಟಿ ಟಿ ಮೊದಲಾಗುತ್ತೋ ಅಂತಂದು ಭಾಳ ಮಂದಿ ನಂದು ತಲೆ ತಿನ್ನತ್ತಿದ್ರಿ. ಅದಕ್ಕೆ ಇದ್ರ ಬಗ್ಗೆ ನಾನು ಸ್ಪಷ್ಟತೆ ಕೊಡಬೇಕಂತಂದು ಈ ವಿಡಿಯೋನ ಮಾಡತ್ತೇನೆ. ನೀವೇನಾದರೂ ಫಸ್ಟ್ ಟೈಮ್ ಎಜುಕೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರೆ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗ್ತಿದ್ರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಯಾರೆಲ್ಲ ಈ ಟಿ ಟಿ ಆಸ್ಪಿರೆಂಟ್ಸ್ ಅದೀರಿ, ನಂದು 1 ಮಾರ್ಕ್ಸ್ನಾಗ ಹೋಗೈತಿ, 2 ಮಾರ್ಕ್ಸ್ನಾಗ ಹೋಗೈತಿ, ಮತ್ತು ನಂದು ಒಟ್ಟು ಪಾಸನೇ ಆಗತ್ತಿಲ್ಲ, ಮತ್ತು ಜೊತೆಗೆ ನಾವು ಸ್ಕೋರ್ ಮಾಡ್ಕೋಬೇಕು. ಯಾಕಂದರೆ ಟಿ ಟಿ ಏನು ಮಾರ್ಕ್ಸ್ ಏನಿದೆ ಅದನ್ನು ಮೆರಿಟಿಗೆ ಕನ್ಸಿಡರ್ ಮಾಡ್ತಾರೆ, ಫೈನಲ್ ಎಕ್ಸಾಮಿನೇಷನ್ ಮೆರಿಟಿಗೆ. ಸೊ ಹೀಗಾಗಿ ಅದು 20% ಇರೋದ್ರಿಂದ ಯು ಹ್ಯಾವ್ ಟು ಸ್ಕೋರ್ ಮೋರ್. ಅದಕ್ಕೋಸ್ಕರ ನಾನು ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಅದು ಕೇವಲ 50 ರೂಪಾಯಿಗಳಲ್ಲಿ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನನ್ನ ಒಂದು ವಾಟ್ಸಪ್ ಸಂಖ್ಯೆಗೆ ಸಂಪರ್ಕಿಸೋದ್ರ ಮುಖಾಂತರ ನಿಮ್ಗೆ ನಾನು ಮಾರ್ಗದರ್ಶನವನ್ನು ಕೊಡ್ತೀನಿ. ವಿಷಯಕ್ಕೆ ಬರೋದಾದರೆ, ಈಗ ಸಿ ಟಿ ಆಗುತ್ತೋ ಏನು ಟಿ ಟಿ ಆಗುತ್ತೋ ಅಂತ ಇದ್ರ ಬಗ್ಗೆ ಶಿಕ್ಷಣ ಸಚಿವರು ಕೂಡ ಒಂದು ದಿನಪತ್ರಿಕೆಯ ವರದಿಗಳು ಕೂಡ ಹೇಳಿದ್ರವರು. ಏನು ಹೇಳ್ಯಾರಪ್ಪ ಅಂದ್ರೆ, ಇಲ್ಲ ನಾವು ಈಗ ಆಲ್ರೆಡಿ ಟಿ ಟಿ ಮುಗಿಸೇವಿ ಮತ್ತು ಸಿ ಟಿ ಮಾಡ್ತೀವಿ ಅಂತ. ನಿಮಗೆ ಗೊತ್ತೇ ಇದೆ, ಸರ್ಕಾರದೊಳಗಡೆ ಇದ್ದ ನಿಲುವು ಅಂದರೆ ಇವಾಗ ಹೇಳಿದಂಥ ಮಾತು ನಾಳೆ ಅಥವಾ ಒಂದು ನಾಡಿದ್ದು ಅನ್ನೋಗಲೇ ಮತ್ತೆ ಚೇಂಜ್ ಆಗ್ತದೆ. ಹೇಳಿಕ್ಕೆ ಬರಲ್ಲ ಯಾರಿಗೆ ಯಾವಾಗ ಹೇಗೆ ಅವಕಾಶಗಳು ಸಿಗ್ತಾವಂತ. ನನ್ನ ಒಂದು ಅನಿಸಿಕೆಯ ಪ್ರಕಾರ ಈ ನೇಮಕಾತಿ ಇನ್ನೂ 1 ರಿಂದ 2 ತಿಂಗಳ ಮುಂದೆ ಹೋಗ್ಬೋದು. ಮತ್ತು ಸಾಕಷ್ಟು ಟಿ ಟಿ ಪಾಸ್ ಆಗದೇ ಇರುವಂಥ ಅಭ್ಯರ್ಥಿಗಳು ಮತ್ತೊಂದು ಸಲ ಕೋರಿಕೊಂಡ್ರೆ, ಅಥವಾ ಅವ್ರಿಗೆ ದಯವಿಟ್ಟು ಇನ್ನೊಂದು ಸಲ ಟಿ ಟಿ ಮಾಡಿ ನೀವು ಮಾಡ್ತೀರಾ ನೋಡಿ ಅಂತಂದು ಏನಾದರೂ ನಿಮ್ಮ ಒಂದು ಏನು ಕೋರಿಕೆಯನ್ನು ಅವ್ರಿಗೆ ತಿಳಿಸಿದರೆ ಅವ್ರು ಅದ್ರ ಬಗ್ಗೆ ವಿಚಾರ ಮಾಡುವಂಥ ಅವಕಾಶಗಳಿರ್ತಾವೆ. ಒಟ್ಟಾರೆ ಒಳಗಡೆ ಟಿ ಟಿ ಪರೀಕ್ಷೆ ನೀವು ಯಾರು ಪಾಸ್ ಆಗಿಲ್ಲ ಅವ್ರಿಗೆ ಅವಕಾಶ ಸಿಗ್ತದೆ ನನ್ನ ಪ್ರಕಾರ. ಆದರೆ ಅದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಈ ಟಿ ಟಿ ಪರೀಕ್ಷೆ ಮಾಡೋದ್ರಿಂದ ಇಲಾಖೆ ಕೂಡ ಒಂದು ರೀತಿ ಒಳಗಡೆ ಪರೋಕ್ಷವಾಗಿ ಲಾಭ ಇದೆ. ಮತ್ತೊಂದು ಕಡೆ ಅವ್ರು ಕೆಲಸ ಮಾಡ್ತಾರೆ ಅಂದರೂ ಕೂಡ ಅಷ್ಟು ರೀತಿ ಒಳಗಡೆ ನಾವು ಪರೀಕ್ಷೆಯ ಒಂದು ಏನು ರೊಕ್ಕ ಕೊಟ್ಟು ಕಾಸು ನಾವು ಎಕ್ಸಾಮ್ ಬರಿತೀವಿ, ಅದು ಒಂದು. ಮತ್ತು ಅದ್ರ ಜೊತೆಗೆ ಈಗ ನಮ್ಮ ಒಂದು ಪ್ರಿಪರೇಷನ್ಸ್ ಹೆಂಗಿರಬೇಕು ಅಂತಂದರೆ, ಕೇವಲ ಪಾಸ್ ಮಾಡೋದಕ್ಕೆ ದಯವಿಟ್ಟು ನೀವು ಓದಕ್ಕೆ ಹೋಗ್ಬೇಡ್ರಿ. ಹಾಗೇನಾದರೂ ಓದ್ತೀನಿ ಅಂತಂದರೆ ನೀವು ಹೇಳ್ತೀನಿ, ಈ ಸಲ ನೀವು ಟಿ ಟಿ ಪಾಸ್ ಆಗ್ಬೋದು, ಬಟ್ ನಿಮ್ಮದು ಸ್ಕೋರ್ ಆಗಿಲ್ಲ ಅಂತಂದರೆ ಫೈನಲ್ ಎಕ್ಸಾಮಿನೇಷನ್ ಸಿ ಟಿ ಪರೀಕ್ಷೆ ಒಳಗಡೆ ಅದರೊಳಗೆ ನಿಮಗೆ ಕ್ಲಿಯರ್ ಆಗಲ್ಲ. ಏನೋ ಇದ್ರೂ ಇವಾಗಲೇ ನಿಮ್ಗೊಂದು ಒಳ್ಳೆಯ ಅವಕಾಶ ಇದೆ, ದಯವಿಟ್ಟು ಚಲೋ ಓದ್ರಿ. ಆಗೋಕ್ಕಿಂತ ಮೊದಲೇ ಓದಬೇಕು. ಅದಾದಮೇಲೆ ನಿಮ್ಗೆ ಗೊತ್ತಿದೆಯಲ್ಲ, ಲಾಸ್ಟ್ ಟೈಮ್ ಅಂದರೆ 25ರೊಳಗೆ ಏನು ಟಿ ಟಿ ಪರೀಕ್ಷೆ ಆಯಿತು, ಕೇವಲ ಒಂದು 25 ದಿನ ಮಾತ್ರ ನಮಗೆ ಟೈಮ್ ಸಿಕ್ತು. ಅವಾಗ ಓದೋಕ್ಕಾಗಿಲ್ಲ. ಆಮೇಲೆ ನಾವು ಕೊರಗ್ತೀವಿ, ನಾನು ಓದಬೇಕಿತ್ತು, ಮಾಡಬೇಕಿತ್ತು, 1 ಮಾರ್ಕ್ಸ್ನಾಗ ಹೋಯ್ತು, 2 ಮಾರ್ಕ್ಸ್ನಾಗ ಹೋಯ್ತು ಅಂತ. ಸೊ ಹೀಗಾಗಿ ಅವೆಲ್ಲ ವಿಷಯಗಳೇನು ಬೇಡ. ನಾನು ಓದೋದ್ರ ಕಡೆ ಲಕ್ಷ್ಯ ಕೊಡೋಣ. ಮತ್ತು ಟಿ ಟಿ ಪರೀಕ್ಷೆ ಓದಬೇಕಾ, ಸಿ ಟಿ ಪರೀಕ್ಷೆ ಓದಬೇಕಂತ ಬೇಡ. ಟಿ ಟಿ ಒಳಗೆ ಕನ್ನಡ ಇದೆ, ಸಿ ಟಿ ಒಳಗೆ ಕೂಡ ಸಾಮಾನ್ಯ ಕನ್ನಡ ಇದೆ, ಟಿ ಟಿ ಒಳಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ, ಸಿ ಟಿ ಒಳಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ, ಸೈಕಾಲಜಿ ಇದೆ, ಸೋಷಿಯಲ್ ಸೈನ್ಸ್ ಇದೆ, ಸೋಷಿಯಲ್ ಸೈನ್ಸ್ ಇದೆ, ಮ್ಯಾಥಮೆಟಿಕ್ಸ್ ಸೈನ್ಸ್ ಅಂದರೆ ಮ್ಯಾಥಮೆಟಿಕ್ಸ್ ಇದೆ. ಸೊ ಅದಕ್ಕೋಸ್ಕರನೇ ಸಾಧ್ಯವಾದಷ್ಟು ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಮತ್ತು ಅದರ್ ರಿಲೇಟೆಡ್ ಇರುವಂತಹ ಜಾಸ್ತಿ ಕ್ವಶನ್ ಪೇಪರ್ಸ್ಗಳನ್ನು ದಯವಿಟ್ಟು ನೀವು ಸಾಲ್ವ್ ಮಾಡಬೇಕು. ಇಲ್ಲ ಅಂದರೆ ದಯವಿಟ್ಟು ನೀವು ಓದಕ್ಕೆ ಹೋಗಬೇಡ್ರಿ. ನೀವು ನಾನೇನೋ ಒಂದು ಓದ್ತೀನಿ, ಎಕ್ಸಾಮ್ ಒಳಗೆ ಏನೋ ಒಂದು ಬರುತ್ತೆ ಅಂತ ಆಗಲ್ಲ. ಸೊ ನೀವು ಏನು ಓದ್ತೀರಿ ಅದೇ ಪರೀಕ್ಷೆ ಒಳಗೆ ಬರೋಕ್ಕೆ ಸಾಧ್ಯ ಇದೆ. ಓದೋಕ್ಕಿಂತ ಮೊದಲಿಗೆ ವಿಚಾರ ಮಾಡಿ ಓದ್ರಿ. 100% ನಾನು ನಿಮಗೆ ಹೇಳೋದಿಷ್ಟೇ, ನೀವು ಲಕ್ಷ್ಯ ಕೊಟ್ಟು ಫೋಕಸ್ಸಿಂದ ಸ್ಟಡಿ ಮಾಡಿದ್ದೇ ಆದರೆ ನೀವು ಗೆಲ್ತೀರಿ. ಸೊ ಅದಕ್ಕೆ ಹೇಳ್ತಾರೆ, ಗೆಲ್ಲೇಬೇಕು, ಒಂದು ದಿನ ಏನು ಒಳ್ಳೆತನ ಗೆಲ್ಲೇಬೇಕು ಅಂತ. ಸೊ ಅದಕ್ಕೆ ನೀವು ಗೆಲ್ತೀರಿ. ಪ್ರಾಮಾಣಿಕವಾದ ಪ್ರಯತ್ನ ಇರಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.